ಜೈ ಶ್ರೀರಾಮ್ ಎಲ್ಲರಿಗೂ. ಇದು 4ನೇ ಡೇಟಿನ ವ್ಲಾಗ್ ಆಗಿರುತ್ತೆ. ಕಾಲೇಜಲ್ಲಿಲ್ಲ, ಯಾಕಂದ್ರೆ ನಿನ್ನೆ ಪೇಪರ್ ಮುಗಿತು, ಹಂಗಾಗಿ 2 ದಿನ ಸುಟ್ಟಿತ್ತು. ಲೇಟ್ ಅದು ಮಾಡಿದ್ದೆ, ಊಟ ಗೀಟ ಎಲ್ಲ ಆಗ್ಯದ. ಸ್ವಲ್ಪ ಕೆಲಸ ಅದು ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಹೋಗೋರ ಕೆಲಸಕ್ಕೆ, ಅದಕ್ಕೆ ಫೋನ್ ನೋಡ್ಕೊತ ಹೆಂಗೆ ಬಿದ್ದ ನೋಡ್ರಿ ನಮ್ಮ ಕುಂಭಕರ್ಣ. ನಮ್ಮ ಮ್ಯಾಗ ಬಟ್ಟೆ ಒಣಗ್ದೆ, ಅವ್ರು ಮೆಣಸಿನ್ಕಾಯಿ ಅದೆಲ್ಲ ತಿರುವಿ ಹಾಕ್ದಾರ. ಇವತ್ತು ಮಧ್ಯಾಹ್ನ ಕೆಲ್ಸಕ್ಕೆ ಹೋದ್ರು. 2 ಚಾಪ್ಟರ್ ಮುಗಿಸಿನ, ಇನ್ನು 3 ಚಾಪ್ಟರ್ ಓದೋ ಬ್ಯಾಲೆನ್ಸ್. ಎಲ್ಲ ಓದೋದಾದ್ಮೇಲೆ ಸಂಜೆಗೆ ಕಸ ಡಬ್ಬಿ ಮತ್ತು ಬಾಂಡೆ ತೊಳ್ಕೊತ ನಿಂತ ಅವಿಷ್ಟು ತೊಳೆದಾಗಿಸಿ ಸಾಯಂಕಾಲ ಅಡುಗೆ ಮಾಡೋದಿತ್ತು, ಹಂಗಾಗಿ ತೊಳೆದಾಗ ಎಷ್ಟೋ ದಿನ ಆದಮೇಲೆ ನಾ ಇವತ್ತು ಸಂಜೆಗೆ ರೊಟ್ಟಿ ಮಾಡಿದೆ. ಆದ್ರೂ ಚಂದೇ ಬಂದು. ರೊಟ್ಟಿ ಮಾಡೋದಾಗ್ಯದ, ಅನ್ನ ಮಾಡೋದಾಗ್ಯದ, ಪಲ್ಯ ಒಂದು ಮಾಡಬೇಕು. ನಮ್ಮ ಹಸ್ಬೆಂಡ್ ತರಕಾರಿ ತರ್ಕೊಂಡ್ರೆ ಅದಕ್ಕೆ ವೇಟ್ ಮಾಡ್ಲತ್ತೀನಿ. ಇವಾಗ ಕೂತ್ಕೊಂಡಿರ್ಬೇಕು. ಓದಕ್ಕೆ ಸ್ಟಾರ್ಟ್ ಮಾಡೀನಿ. ಅವ್ರು ಬರತನ ಒಂದು ಮಾಡಲ್ಲಾರ ಮುಗಿಸ್ಬೇಕಂತ. ರೊಟ್ಟಿ ಅನ್ನ ಅದು ಚೆಂದಾಗೆ ಮಾಡಿಟ್ಟಿನಿ. ಇವ್ರು ನೋಡಿದ್ರು ಗಣಪತಿ ವಿಸರ್ಜನೆಕ್ಕಂತ ಹೋಗಿ ಅಲ್ಲೇ ಊಟ ಮಾಡಿ ತಿರಷ್ಟು ನನಗೂ ಊಟ ತಂದ. ಏನು ತಂದ? ಅದು ರೈಸ್ ತಂದರ್. ಊಟ ಮಾಡಿದ್ಮ್ಯಾಗ ಜೀರಾ ಸೋಡಾ ಕುಡ್ದೇವಿ. ಇವತ್ತು ಭಾಳ ಅಂದ್ರೆ ಭಾಳ ಲೇಟಾಗಿತ್ತು, ಹಂಗಾಗಿ ವಾಕಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿರಿ ನೀವೇ, ಟೈಮು 11ಕ್ಕಿಂತ 5 ನಿಮಿಷ ಕಮ್ಮ, ಅಷ್ಟು ಜನ ಲೇಟ್ ಆಗೈತೆ. ನಮ್ಮ ಮನೆಯವ್ರು ಪೂರ ಲೇಟ್ ಮಾಡಿ ಬಂದುಬಿಟ್ಟಾರೆ ಇವತ್ತು. ಗುಡ್ ನೈಟ್ ಎಲ್ಲರೂ, ಬಾಯ್.